ಇನ್ಮೇಲೆ ಗೋಡೆ ಪಕ್ಕ ವ್ಯಾಪಾರ ಮಾಡೋಕೆ ಬ್ರೇಕ್ ಹಾಕಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ಆದೇಶವನ್ನು ಹೊರಡಿಸಿದ್ದಾರೆ. ಅಪಾಯಕಾರಿ ಗೋಡೆ ಪಕ್ಕ ಫುಟ್ಪಾತ್ ವ್ಯಾಪಾರವನ್ನು ನಿಷೇಧ ಮಾಡಲಾಗಿದೆ. ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದ ಬೆನ್ನಲ್ಲೇ ಈ ಆದೇಶವನ್ನು ಹೊರಡಿಸಿರುವಂಥದ್ದು. ಗೋಡೆ ಕುಸಿದು 7 ಮಂದಿ ಸಾವನ್ನಪ್ಪಿದ್ದಾರೆ. ಬಳಿಕ ಈ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಡಿಸಿಎಂ. ಹೀಗಾಗಿ ಶಿಥಿಲ ಗೋಡೆಯ ಪಕ್ಕ ವ್ಯಾಪಾರ ಮಾಡದಂತೆ ಸೂಚನೆಯನ್ನು ನೀಡಲಾಗಿದೆ. ಶಿಥಿಲಗೊಂಡ ಕಟ್ಟಡ ಗೋಡೆ ಗುರುತಿಸಿ ಕ್ರಮಕ್ಕೆ ಡಿಸಿಎಂ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಶಿಥಿಲಗೊಂಡಿರುವಂತಹ ಗೋಡೆಯ ಪಕ್ಕ ವ್ಯಾಪಾರವನ್ನು ಮಾಡೋ ಹಾಗಿಲ್ಲ. ಇನ್ಮೇಲೆ ಗೋಡೆ ಪಕ್ಕ ವ್ಯಾಪಾರ ಮಾಡೋಕೆ ಬ್ರೇಕ್. ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ಆದೇಶವನ್ನು ಹೊರಡಿಸಿರುವಂಥದ್ದು. ಅಪಾಯಕಾರಿ ಗೋಡೆ ಪಕ್ಕ ಫುಟ್ಪಾತ್ ವ್ಯಾಪಾರವನ್ನು ನಿಷೇಧ ಮಾಡಲಾಗಿದೆ. ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದ ಬೆನ್ನಲ್ಲೇ ಈ ಆದೇಶ ಹೊರಬಿದ್ದಿರುವಂಥದ್ದು. ಬೌರಿಂಗ್ ಹಾಸ್ಪಿಟಲ್ನ ಒಂದು ಗೋಡೆ ಕುಸಿದು ಎಷ್ಟೆಲ್ಲ ಅನಾಹುತಗಳಾಯಿತು, ಮಂದಿ ಸಾವನ್ನಪ್ಪಿದ್ರು, ಸಮಸ್ಯೆಗಳಾಯಿತು. ಸೊ ಹಾಗಾಗಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಶಿಥಿಲಗೊಂಡಿರುವಂತಹ ಗೋಡೆಯ ಪಕ್ಕ, ಬಿಕಾಸ್ ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಿರಲ್ಲ. ಹೇಳಿ ಕೇಳಿ ಮಳೆಗಾಲ ಬೇರೆ. ಸೊ ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ಹೊಸ ಆದೇಶವನ್ನು ತರ್ತಾ ಇದ್ದಾರೆ, ಹೊರಡಿಸಿದ್ದಾರೆ ಕೂಡ. ಶಿಥಿಲಗೊಂಡಿರುವಂತಹ ಗೋಡೆಯ ಪಕ್ಕದಲ್ಲಿ ವ್ಯಾಪಾರವನ್ನು ಮಾಡಬಾರದು ಅಂತ ಹೇಳ್ಬಿಟ್ಟು ಬೌರಿಂಗ್ ಹಾಸ್ಪಿಟಲ್ನ ಗೋಡೆ ಕುಸಿದ ಬೆನ್ನಲ್ಲೇ ಈ ಆದೇಶ ಹೊರಬಿದ್ದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೊರಡಿಸಿರುವಂತಹ ಆದೇಶ. ಸೊ ಗೋಡೆ ಗುರುತಿಸಿ, ಅಂದರೆ ಯಾವುದೆಲ್ಲ ಶಿಥಿಲಗೊಂಡಿರುತ್ತೆ ಆ ಗೋಡೆಗಳನ್ನು ಗುರುತಿಸ್ಬಿಟ್ಟು ಕ್ರಮಕ್ಕೆ ಮುಂದಾಗಬೇಕು ಅಂತ ಹೇಳ್ಬಿಟ್ಟು. ಸೊ ಎಲ್ಲೆಲ್ಲ ವ್ಯಾಪಾರಸ್ಥರು ಆ ರೀತಿಯಾಗಿ ಶಿಥಿಲಗೊಂಡಿರುವಂತಹ ಗೋಡೆಯ ಪಕ್ಕದಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ಸೊ ಅದೆಲ್ಲವನ್ನು ಕೂಡ ಹೈ ಅಲರ್ಟ್ ಮಾಡಿ ಅದನ್ನು ನಿಷೇಧ ಮಾಡಬೇಕು ಅನ್ನುವಂತಹ ರೂಲ್ಸನ್ನು ಇದೀಗ ಜಾರಿಗೆ ತಂದಿದ್ದಾರೆ. ಬೌರಿಂಗ್ ಹಾಸ್ಪಿಟಲ್ನ ನಡೆದಂತಹ ಒಂದು ದುರ್ಘಟನೆಯಿಂದ ಅದಾದ ನಂತರ ಎಚ್ಚೆತ್ತುಕೊಂಡಿರುವಂಥದ್ದು. ಸೊ ಮುಂಚೆನೇ ಆದೇಶ ಹೊರಡಿಸಿಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಗೋಡೆಯ ಪಕ್ಕ ವ್ಯಾಪಾರವನ್ನು ಮಾಡಬಾರ್ದು, ನಿಷೇಧ ಮಾಡಲಾಗಿದೆ ಅನ್ನುವಂತಹ ಆದೇಶವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೊರಡಿಸಿರುವಂಥದ್ದು. ಸೊ ಅಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು ಬೌರಿಂಗ್ ಹಾಸ್ಪಿಟಲ್ನ ಗೋಡೆ ಯಾವ ರೀತಿಯಾಗಿ ಸಡನ್ ಆಗಿ ವ್ಯಾಪಾರಸ್ಥರು ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ, ಅದರಲ್ಲಿ ಮಗ್ನರಾಗಿರ್ತಾರೆ. ಸೊ ಸಡನ್ಲಿ ಬಿದ್ದಂತಹ ಸಂದರ್ಭದಲ್ಲಿ ಅಲ್ಲಾದಂತಹ ಒಂದಿಷ್ಟು ತೊಂದರೆಗಳು, ಸಾವು ನೋವುಗಳು ಇದೆಲ್ಲವನ್ನು ಕೂಡ ನೋಡಿ ಮುಂದೆ ಈ ರೀತಿಯಾದಂತಹ ದುರ್ಘಟನೆಗಳು ಮರುಕಳಿಸಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಡಿಸಿಷನ್ಸನ್ನು ಡಿಕೆ ಶಿವಕುಮಾರ್ ಅವರು ತೆಗೆದುಕೊಂಡಿರುವಂಥದ್ದು.